ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿಗ್ಗಾವಿ ತಾಲೂಕಿನ ತಡಸ ಗ್ರಾಮದ ಪೊಲೀಸ್ ಠಾಣಾ ವತಿಯಿಂದ ರಾಷ್ಟ್ರೀಯ ಏಕತೆಗಾಗಿ ಓಟವನ್ನ ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜನ್ಮ ದಿನದ ಪ್ರಯುಕ್ತವಾಗಿ ಗ್ರಾಮದ ಪೊಲೀಸ್ ಠಾಣಾ ಸಿಬ್ಬಂದಿಯವರು ಹಮ್ಮಿಕೊಂಡಿದ್ದರು. ಹಾಗೂ ರಾಷ್ಟ್ರೀಯ ಏಕತಾ ದಿವಸದ ಪ್ರತಿಜ್ಞೆಯನ್ನ ಮಾಡಿಸಿದ್ರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ದೂರದೃಷ್ಟಿ ಮತ್ತು ಕಾರ್ಯಕ್ಷಮತೆಯಿಂದ ಸಾಧಿಸಿದ ರಾಷ್ಟ್ರೀಯ ಏಕೀಕರಣದ ಸ್ಫೂರ್ತಿಯನ್ನ ಕಾಪಾಡ್ತೀನಿ ಅಂತ ಪ್ರತಿಜ್ಞೆಯನ್ನ ಗ್ರಾಮದ ಯುವಕರಿಂದ ಮಾಡಿಸಿದ್ರು. ಹಾಗೂ ಇದರ ಜೊತೆ ಸಂಚಾರದ ನಿಯಮಗಳನ್ನು ಕೂಡ ಸರಿಯಾಗಿ ಪಾಲಿಸಬೇಕು ಅಂತ ಯುವಕರಿಗೆ ಠಾಣಾ PSI ಆದಂತಹ ನಿರೋಳ್ಳಿ ಮತ್ತು ಆನಂದ ನಾಯಕ ಅವರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ನೀವು ದುಡಿದ್ರ ಅರ್ಧ ಖರ್ಚು ಮಾಡಿ ಅರ್ಧ ಉಳಿಸಿದ್ರೆ 10 ವರ್ಷಕ್ಕೆ ನಿಮ್ಮಲ್ಲಿ ಶ್ರೀಮಂತರು ಯಾರೂ ಇರಲ್ಲ. ಅನಾವಶ್ಯಕ ಅಲ್ಲಿ ಬರದೇ ಇರೋದನ್ನ ತಗೊಳ್ಳೋಕೆ ಪ್ರಯತ್ನ ಮಾಡಿ ಹಾಳು ಮಾಡ್ತಾರೆ. ಈ ಮೂರನೇದು ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಿ. ಅದರ ಜೊತೆಗೆ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕ್ಬೇಕು. ಹೆಲ್ಮೆಟ್ ಇಲ್ಲ ಗಾಡಿ ಓಡಿಸ್ಬಾರ್ದು. ಅಕಸ್ಮಾತ್ ಏನಾದರೂ ನಮ್ಮ ಜೀವಕ್ಕೆ ತೊಂದರೆ ಆತಂದ್ರೆ ನಮ್ಮ ಅವಲಂಬಿತರಿಗೆ ಭಾಳ ಹಾನಿ ಆಗ್ತೈತಿ. ನಮ್ಮಿಂದ ನಮ್ಮ ಆರೋಗ್ಯದ ಮೇಲೂ ಅದು ಪರಿಣಾಮ ಆಕೈತಿ. ಆ ಕಾರಣಕ್ಕೆ ಸುರಕ್ಷಿತವಾಗಿ ಮೋಟರ್ ಸೈಕಲ್ ಅಥವಾ ವಾಹನವನ್ನು ಓಡಿಸ್ರಿ. ನಂತರ ನೀವು ಅಧಿಕೃತವಾದ ಚಾಲನಾ ಪತ್ರ DL ತಗೊಳ್ರಿ. ಗಾಡಿ ಇಟ್ಟರೆ ಅಂದ್ರೆ ಇನ್ಶೂರೆನ್ಸ್ ಕರೆಕ್ಟ್ ಇಟ್ಕೊಳ್ರಿ. ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಇಟ್ಕೊಳ್ರಿ. ಗಾಡಿ ಐತಂದ್ರೆ ಆಕಸ್ಮಿಕವಾಗಿ ಅಪಘಾತಗಳಾಗ್ತಾವೆ. ಆದಾಗ ನಾವು ಮೋಟರ್ ವೆಹಿಕಲ್ ರೂಲ್ ಪ್ರಕಾರ ಸರಿಯಾದ ದಾಖಲಾತಿಗಳನ್ನು ಇಟ್ಕೊಂಡಲ್ಲಿ ಸರ್ಕಾರ ಮತ್ತು ಕಾನೂನು ನಮ್ಮ ಪರವಾಗಿ ನಿಂತು. ಆ ಕಾರಣಕ್ಕೆ ಸರಿಯಾದ ದಾಖಲೆಗಳನ್ನು ಇಟ್ಟುಕೊಂಡು ವಾಹನವನ್ನು ಓಡಿಸಬೇಕು. ಹಾಗೂ ಪೊಲೀಸ್ ಠಾಣೆ ಸಿಬ್ಬಂದಿ ಎಲ್ಲರೂ ಕೂಡ ಉಪಸ್ಥಿತರಿದ್ದರು. ಪ್ರಭಾಕರ್ ಈ ಬೆಟ್ಟದೂರ ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.